ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಾಂತಮ್ಮ ಅವರೇ, ಮೇಡಮರೇ, ನನಗೊಂದು ದೊಡ್ಡ ಕಲ್ ಬೇಕು. ಆ ಕಲ್ ಹೇಗಿರ್ಬೇಕಂದ್ರೆ ಅದನ್ನ ತೆಗ್ದು ಯಾರ ತಲೆ ಮೇಲಾದ್ರೂ ಹಾಕಿದ್ರೆ ತೊಲೆನೇ ಹೊಡೆದೋಗ್ಬೇಕು. ಅಲ್ಲಲ್ಲ ಅರ್ಥವಾಯ್ತು ಬಿಡಿ. ಸರಿಯಾದ ಕಲ್ಲ ತಗೊಂಬರ್ತೀನಿ. ಶ್ರಾವಣಿ ಅಮ್ಮ, ಏನ್ ಮಾಡ್ತಿದ್ದೀರಾ? ದಯವಿಟ್ಟು ಕೆಸರ ಮೇಲೆ ಕಲ್ಲು ಹಾಕ್ಬೇಡಿ. ಮೇಡಮ್, ಏನ್ ಹೇಳ್ತಾ ಇದ್ದೀರಾ? ಬಿಡವ್ರೆ, ತಗೊಳ್ಳಿ ಬಿಡವ್ರೆ. ಯಾರ ತಲೆ ಮೇಲೆ ಕಲ್ಲು ಹಾಕಬೇಕು ಅಂತ ಅನ್ಕೊಂಡಿದ್ದೀರೋ ಅವರಿಗೆ ಹಾಕಬಿಡಿ. ನೋಡಿ, ಇವತ್ತು ನಾವು ತಲೆ ತಗ್ಗಿಸಬಾರ್ದು. ಶ್ರಾವಣಿ ಅಂಟೆ ಫ್ಲವರ್ ಕಾದ ಪವರ್ ಪವರ್. ಹಾಕಿ ಬಿಡವ್ರೆ. ಆತು ಬಿಡೆ, ಬಂದೆ. ಆರತಿ ಎತ್ತಿರೆ ಶ್ರೀ ಗೌರಿಗೆ, ನಮ್ಮ ಶ್ರಾವಣಿ ಅಮ್ಮನಿಗೆ. ಶ್ರಾವಣಿ ಅಮ್ಮ, ಸದಾ ಕಾಲ ಈ ಮನೇಲಿ ದವಸ ಧಾನ್ಯ ತುಂಬಿರ್ಲಿ ಅಂತ ಬಲ್ಗಾಲಲ್ಲಿ ಸೇರೋದು. ಒಳಗಡೆ ಬನ್ನಿ. ಮೇಡಮ್, ಏನಪ್ಪಾ ಕಾರ್ತಿಕೇಯ, ಈ ಅನ್ನ ಭಾಗ್ಯ ತರ ನಿನಗೂ ಎರಡೆರಡು ಸರಿ ಶಾದಿ ಭಾಗ್ಯ. ಅತ್ತೆ, ಆ ದೇವ್ರು ನಮ್ ಸುಬ್ಬು ಹಣೆ ಮೇಲೆ ಎರಡೆರಡು ಸಲ ಮದ್ವೆ ಆಗೋ ಭಾಗ್ಯ ಬರ್ದಿದ್ದಾನೆ. ಅದಕ್ಕೆ ಶ್ರಾವಣಿ ಮೇಡಮ್ ಅವ್ರ ಜೊತೆ 2ನೇ ಸಲ ಮದ್ವೆ ಆಗಿರೋದು. ಇದೊಂಥರ ಡಬಲ್ ಧಮಾಕ. ಕಣೆ, ಅದೇ ಅವಾಗೆಲ್ಲ ಸಿನಿಮಾಗಳು ಹಿಟ್ ಆಗ್ಬಿಟ್ಟು ಅಂದ್ರೆ 100 ದಿನ ಓಡಿದ್ವು ಅಂದ್ರೆ ರಿಲೀಸ್ ಮಾಡೋರಲ್ಲ, ಹಂಗೆ ಮೇಡಮ್ ಅವ್ರ ಈ ಮನೆಗೆ ಒಂದ್ಸರಿ ಬಂದ್ರು, ಸೂಪರ್ ಹಿಟ್ ಮಾಡ್ಬಿಟ್ರು. ಅದಕ್ಕೆ ಈಗ ರಿಲೀಸ್ ಹಿಟ್ ಮೇಲೆ ಹಿಟ್. ಹೌದೌದೌದು, ಹಿಟ್ಟು ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಹಸಿ ಹಿಟ್ಟು ಎಲ್ಲ ಹಿಟ್ಟು. ಕಾಂತಮ್ಮನವ್ರೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಶ್ರಾವಣಮ್ಮವ್ರೆ, ಸೇರೊದ್ದು ಬಲಗಾಲಿಟ್ಟು ಒಳಗೋಗಿ. ಒಂದ್ ನಿಮಿಷ ಅಪ್ಪ, ಇದು ಸಾಧ್ಯ ಇಲ್ಲ. ಅವ್ರಿಬ್ರು ಒಳಗಡೆ ಬರಬಾರ್ದು. ಲೈತನ ಏನಾಯ್ತು ನಿನಗೆ? ಏನಾಯ್ತಪ್ಪ ಕಾರ್ತಿಕೇಯ ನಿಮ್ಮ ಅಕ್ಕಂಗೆ? ಯಾಕಕ್ಕ? ಸುಬ್ಬು, ನಂಗದೆಲ್ಲ ಗೊತ್ತಿಲ್ಲ. ನೀವಿಬ್ರು ಒಳಗಡೆ ಬರಬಾರ್ದು ಅಷ್ಟೇ. ಅಯ್ಯೋ ದೇವ್ರೆ, ಒಳ್ಳೆ ಕಥೆ ಇದು ಕಣೆ. ಯಾಕೆ? ಅಲ್ಲ ಕಣಮ್ಮ, ಮದ್ವೆ ಆದ್ಮೇಲೆ ಗಂಡು ಹೆಣ್ಣು ಒಳಗಡೆ ಬರ್ಬೇಕು ಅಂದ್ರೆ ಗಂಡ ಹೆಂಡತಿ ಹೆಸರು, ಹೆಂಡತಿ ಗಂಡನ ಹೆಸರು ಹೇಳಿ ಒಳಗಡೆ ಬರ್ಬೇಕು. ಇದೇ ತಾನೇ ಶಾಸ್ತ್ರ. ಶ್ರಾವಣಿ ಸುಬ್ರಹ್ಮಣ್ಯ.